ಈ ಕುಂಭರಾಶಿಯವರಿಗೆ ಶನಿ ಎಲ್ಲಿ ಕೂತಿದ್ದಾನೆ ಅನ್ನುವಂಥದ್ದು ಡಿಸೈಡ್ ಮಾಡುತ್ತೆ ಅದು. ಆದ್ರೆ ಶನಿ ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಇವರು ಗೃಹ ನಿರ್ಮಾಣ ಮಾಡಕ್ಕಾಗಲ್ಲ, ಸೈಟ್ ತಗೊಳಕ್ಕಾಗಲ್ಲ, ಅನೇಕ ಕಷ್ಟಗಳು. ಪಿತೃಗಳ ಅನುಗ್ರಹ ಇದ್ರೆ ಮಾತ್ರ ಇವರು ಇದನ್ನೆಲ್ಲ ಮಾಡಕ್ ಸಾಧ್ಯ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗಿದೆ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿಯನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾ ಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ. ಈಗ ಇವತ್ತು ಅನೇಕ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಅಂತಂದೆ. ಹಾಗಾದ್ರೆ ಈ ವಾಸ್ತು ಬಗ್ಗೆ ನಿಮ್ಗಿರುವಂತಹ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ. ಕುಂಭರಾಶಿಯವರು ಇವರು ಯಾವ ವಯಸ್ಸಿನಲ್ಲಿ ಅವ್ರಿಗೆ ಯೋಗ ಬರ್ಬೋದು, ಅವ್ರು ಯಾವ ಗ್ರಹಗಳು ಅವ್ರ ಜಾತಕದಲ್ಲಿ ಚೆನ್ನಾಗಿದ್ದಾಗ ಅವರು ಉತ್ತಮವಾದ ಜಮೀನು ಮತ್ತು ಮನೆಯನ್ನು ತಗೊಬೋದು, ಹಾಗೆ ಅವ್ರಿಗೆ ಈಗ ಟೈಮಲ್ಲಿ ತಗೊಳಕ್ಕಾಗ್ಲಿಲ್ಲ, ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಹರ್ಷ, ಈ ಕುಂಭರಾಶಿಯವರು ಇದಾರಲ್ಲ ನೋಡಿ, ಈ ಕುಂಭರಾಶಿಯವರಿಗೆ ವಿಶೇಷವಾಗಿ ಶನೇಶ್ವರ ಸ್ವಾಮಿ ಕರ್ಮಫಲದಿಂದ ಬರಬೇಕು, ವಂಶದ ಅನುಗ್ರಹ ಇರಬೇಕು, ಪಿತೃಗಳ ಅನುಗ್ರಹ ಇದ್ರೆ ಮಾತ್ರ ಇವರು ಇದನ್ನೆಲ್ಲ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಈ ಕುಂಭರಾಶಿಯವರು ಪಿತೃದೋಷಗಳಿಂದ ಇದೆಲ್ಲವೂ ಅನಾನುಕೂಲ, ಲೇಟ್ ಆಗುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಇದನ್ನ ಶನಿಯ ಭಾವಫಲದಿಂದ ಅಂದ್ರೆ ಇವ್ರ ಜಾತಕದಲ್ಲಿ ಈ ಕುಂಭರಾಶಿಯವರಿಗೆ ಶನಿ ಎಲ್ಲಿ ಕೂತಿದ್ದಾನೆ ಅನ್ನುವಂಥದ್ದು ಡಿಸೈಡ್ ಮಾಡುತ್ತೆ ಅದನ್ನ, ಇದೆಯೋ ಇಲ್ವೋ ಅಂತ. ನೋಡಿ ಹೇಳ್ತಾನೆ, ಚತುರ್ಥಸ್ಥೆ ಶನೋಬಲೆ ಸ್ವಕ್ಷೇತ್ರವ ಸುಖಪ್ರದ ಕುಂಭಜಾತಸ್ಯ ಗೃಹಲಾಭ ದೃಢೋ ಭವತಿ ನಿಶ್ಚಿತ. ಅಂದ್ರೆ ಈ ಶನಿ ಏನಾದ್ರೂ ಇವ್ರಿಗೆ ಚೆನ್ನಾಗಿದ್ದು ಬಿಟ್ರೆ ಭೂಮಿ ಮತ್ತು ಗೃಹ ಸಂಪತ್ತನ್ನ ಕೊಡ್ತಾನಂತೆ. ಶ್ರಮದ ಮೂಲಕ ಇವ್ರು ಬೇಡಿದ್ದೆಲ್ಲ ಕೊಡ್ತಾನಂತೆ. ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ನನ್ ಮನೆ ಕಟ್ಟಕ್ಕಾಗಲ್ಲ, ಇವನು ದೊಡ್ಡ ಸೋಂಬೇರಿ, ಇವನು ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಸೆಟ್ಲ್ ಆಗ್ಬಿಡ್ತಾನೆ ಲೈಫಲ್ಲಿ, ಅವನಿಗೆ ಬೇಕಾಗಿರೋದೆಲ್ಲ ಸಿಗ್ತಾ ಹೋಗ್ಬಿಡುತ್ತೆ. ಆದ್ರೆ ಇವ್ರದ್ದು ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ಬೇಕು ಎಲ್ಲರ ಜೊತೆನು ಅಲ್ವಾ. ಹೈಡ್ ಮಾಡಬಾರ್ದು, ಒಳಗಡೆನೆ ಇಟ್ಕೊಳ್ಳೋದು, ನೋನೆಲ್ಲ ಮನ್ಸಲ್ಲೇ ಇಟ್ಕೊಳ್ಳೋದು, ಮಾತಾಡೋ ಟೈಮಲ್ಲಿ ಮಾತಾಡದೆ ಆಮೇಲೆ ಮಾತಾಡ್ದಿದೆಲ್ಲ ಮಾಡಬಾರ್ದು, ಹೆಚ್ಚು ಮಾತಾಡಬೇಕು. ಮತ್ತೆ ಇವ್ರಿಗೆ ಚತುರ್ಥಾಧಿಪತಿ ಬಂದು ಶುಕ್ರ ಆಗಿರೋದ್ರಿಂದ ಒಂದು ಸೋಮಾರಿತನ ಕರೆಕ್ಟ್, ಆಲಸ್ಯತನ ಕರೆಕ್ಟ್, ಸ್ವಲ್ಪ ಇಡನ್ ನೇಚರ್ ಕರೆಕ್ಟ್. ಆದ್ರೆ ಅವರಲ್ಲಿ ತುಂಬಾ ಕ್ರಿಯೇಟಿವ್ ನಾಲೆಡ್ಜ್ ಇರುತ್ತೆ. ಯಾಕಂದ್ರೆ ಚತುರ್ಥಕ್ಕೆ ಶುಕ್ರ ಬಂದ್ಬಿಡ್ತಾನೆ. ಆ ಮನೆ ಕಟ್ತಾರೆ, ಸಿಂಪಲ್ ಆಗಿದ್ರು ಏನ್ ಗುರು ಸಖತ್ತಾಗಿ ಕಟ್ಟವ್ರೆ, ಹೋದ್ರೆ ಮನೇಲಿ ಏನ್ ಸಖತ್ತಾಗಿ ಇಟ್ಕೊಂಡವ್ರಪ್ಪ ಮನೆನ, ಸಖತ್ತಾಗಿ ಇವ್ ನೋಡಿದ್ರೆ ನನ್ಸದೆಲ್ಲ ಗುರು ನೋಡಿ ಹಿಂಗ ಈ ತರ. ಮತ್ತೆ ಸೆಲೆಕ್ಷನ್ ಇಸ್ ವೆರಿ ಗುಡ್. ನೋಡೋರು ಬಟ್ಟೆ ಖರೀದಿ ಮಾಡೋದು ಕೂಡ ಚೆನ್ನಾಗಿ ಖರೀದಿ ಮಾಡ್ತಾರೆ. ಗೃಹ ಕಟ್ಟುವಾಗ ಸೆಲೆಕ್ಷನ್ ಅದು ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣುತ್ತೆ, ಆಯ್ತಾ. ಮತ್ತೆ ನೀಟ್ನೆಸ್ ಇಟ್ಕೋತಾರೆ. ಇವ್ರು ಸೋಂಬೇರಿ ಇದ್ರು ಎನ್ವೈರನ್ಮೆಂಟ್ ನ ಚೆನ್ನಾಗಿ ಇಟ್ಕೋತಾರೆ. ಆದ್ರೆ ಶನಿ ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಇವರು ಗೃಹ ನಿರ್ಮಾಣ ಮಾಡಕ್ಕಾಗಲ್ಲ, ಸೈಟ್ ತಗೊಳಕ್ಕಾಗಲ್ಲ, ಅನೇಕ ಕಷ್ಟಗಳು, ಇರುವಂತದ್ದನ್ನ ಮಾರ್ಕೋಬೇಕು, ಪಿತೃದೋಷಗಳು, ಕುಲದೇವತಾ ಶಾಪ, ಮನೆಯಲ್ಲಿ ಪ್ರಾಬ್ಲಮ್ಸ್ಗಳು, ಲಿಟಿಗೇಷನ್ ಕೇಸ್ಗಳು, ಯಾಕಾದ್ರೂ ಆಯ್ತಪ್ಪ ಅನ್ನುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅಥವಾ ಬಂದ್ರೂ ಕೂಡ ಅದನ್ನ ಸರಿಯಾಗಿ ಅನುಭವಿಸಕ್ ಆಗದೆ ಇರುವಂತ ಪರಿಸ್ಥಿತಿ ಬರ್ತದೆ. ನೋಡಿ, ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ 30, 34, 38, 42, 48 ಮತ್ತೆ 50 ಮತ್ತೆ 53 ಈ ಎಷ್ಟು ವರ್ಷಗಳು ಇವ್ರಿಗೆ ನಿವೇಶನ ಮತ್ತು ಗೃಹವನ್ನ ಖರೀದಿ ಮಾಡುವ ಯೋಗವನ್ನ ಕೊಡ್ತೀವಿ. ಅಪಾರ್ಟ್ಮೆಂಟ್ ಆದ್ರೂ ತಗೊಳ್ಳಿ, ಜಮೀನಾರು ತಗೊಳ್ಳಿ, ಸೈಟ್ ಆದ್ರೂ ತಗೊಳ್ಳಿ, ಮನೆನಾದ್ರೂ ಕಟ್ಟಿ, ಈ ವರ್ಷಗಳು ನಿಮಗೆ
ಅವ್ರಿಗೆ ನಿಮ್ಮ ಈ ಬರ್ತಿಯಲ್ಲಿ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಅವ್ರಿಗೆ ಅನುಕೂಲಗಳು ಖಂಡಿತವಾಗಿಯೂ ಆಗುತ್ತೆ. ಇದನ್ನ ಮಾಡ್ಕೋಬೇಕು ಇವ್ರು ಸರಿಯಾದ ಸಮಯದಲ್ಲಿ. ದಶಾಭುಕ್ತಿ ನೋಡು, ದಶಾಭುಕ್ತಿಯಿಂದ ಬಂದ ತಕ್ಷಣನೇ ಈ ಕುಂಭರಾಶಿಯವರಿದಾರಲ್ಲ, ಈ ಕುಂಭರಾಶಿಯವ್ರಿಗೆ ವಿಶೇಷವಾಗಿ ಶನಿ ದಶೆ, ಶುಕ್ರ ದಶೆ, ಬಹಳ ವಿಶೇಷವಾಗಿ ಬುಧ ದಶೆಯಲ್ಲಿ ಅನುಕೂಲ ಆಗುತ್ತೆ, ಪ್ಲಸ್ ಲಾಸಸ್ಸು ಇರುತ್ತೆ. ಸರಿಯಾದ ಟೈಮ್ಗೆ ಆಗಲ್ಲ, ಬೇಗ ಮುಗಿಯಲ್ಲ, ಖರ್ಚು ಜಾಸ್ತಿ ಆಗುವಂಥದ್ದು ಇರ್ತದೆ. ಆಪ್ಷನಲ್ ಗುರುದೇಶ ಕೂಡ ಇವ್ರಿಗೆ ಅನುಕೂಲವನ್ನ ಕೊಡುತ್ತೆ. ಗುರುದೇಶ ಇಸ್ ವೆರಿ ಗುಡ್. ಗುರುದೇಶ ಗುರು ಭುಕ್ತಿಲಿ ಇವರು ಪ್ರಯತ್ನವನ್ನ ಮಾಡಿದ್ರೆ ಗುರುದೇಶ ಭುಕ್ತಿ, ಶುಕ್ರದೇಶ ಭುಕ್ತಿ, ಆಪ್ಷನ್ ಅಲ್ಲಿ ಇವರಿಗೆ ಬುಧ ದೇಶ ಭುಕ್ತಿ, ಇದರಲ್ಲಿ ಕೂಡ ಇವರಿಗೆ ಗೃಹಲಾಭ, ಗೃಹ ಯೋಗವನ್ನ ಮಾಡುವಂತ ಯೋಗಗಳು ಇವರಿಗೆ ಪ್ರಾಪ್ತಿ ಆಗುವಂಥದ್ರಲ್ಲಿ ಎರಡನೇ ಅನುಮಾನವೇ ಬೇಡ. ಇನ್ನು ಈ ಚತುರ್ಥಕ್ಕೆ ಶುಕ್ರ ಆಗಿರೋದ್ರಿಂದ ಚತುರ್ಥೇ ಭೃಗುನಾಯುಕ್ತ ಸುಖಿ ಶೃಂಗಾರ ತತ್ಪರ ಲಕ್ಷ್ಮೀ ಪತ್ನಿ ಸಮಾಯುಕ್ತ ಸ್ತ್ರೀ ಸುಖಂ ಜ್ಞಾನದಾಯಕ ಅಂತ ಹೇಳ್ಬಿಟ್ರು. 4ನೇ ಮನೆಗೆ ಇವ್ರಿಗೆ ಶುಕ್ರ ಆಗಿರೋದ್ರಿಂದ ಇವ್ರಿಗೆ ಶೃಂಗಾರ ಸುಖವನ್ನ ಕೊಡ್ತಾನಂತೆ, ಆನಂದವನ್ನ ಕೊಡ್ತಾನಂತೆ, ವೈಭೋಗವನ್ನ ಕೊಡ್ತಾನಂತೆ, ಆಭರಣವನ್ನ ಕೊಡ್ತಾನಂತೆ, ಧನಾತ್ಮಕವಾದ ವಾತಾವರಣವನ್ನ ಕೊಡ್ತಾನಂತೆ. ಆ ಮನೆಗೆ ಹೋದ್ಮೇಲೆ ಪದೇ ಪದೇ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತ ಯೋಗವನ್ನ ಕೊಡ್ತಾನಂತೆ. ಆದ್ರೆ ಅವನು ಚೆನ್ನಾಗಿದ್ರೆ, ಅವ್ರ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಇಲ್ಲ, ಚೆನ್ನಾಗಿಲ್ಲ, ಅವನು ಶೃಂಗಾರ ಸುಖ ಇಲ್ಲ, ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಜಗಳ, ಇವ್ರ ಮಧ್ಯದಲ್ಲಿ 3ನೇವರ ಪ್ರವೇಶ ಆಗುವಂಥದ್ದು, ಮನೆಗೆ ಹೋದ್ಮೇಲೆ ದುಡ್ಡನ್ನ ಕಳ್ಕೊಳ್ಳುವಂಥದ್ದು, ಫ್ಯಾಷನ್ನು, ಅಲಂಕಾರ, ಮೋಜು ಮಸ್ತಿಗಾಗಿ ದುಡ್ಡನ್ನ ಕಳ್ಕೊಳ್ಳುವಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಕೊಳ್ಳುವಂಥದ್ದು, ದಾಂಪತ್ಯ ಕಲಹ ಆಗುವಂಥದ್ದು, ಸ್ತ್ರೀ ವಿಚಾರದಲ್ಲಿ ಕಲಹಗಳಾಗುವಂಥದ್ದು, ಮನೆಯಲ್ಲಿ ಹೆಣ್ಮಕ್ಳು ಹೊಂದಾಣಿಕೆ ಆಗದಿರುವಂಥದ್ದು, ಮನೆಯ ಹೆಣ್ಮಕ್ಳಿಗೆ ವಿವಾಹದ ವಿಷಯಗಳಲ್ಲಿ ತೊಂದರೆಗಳಾಗುವಂತ ಸಮಸ್ಯೆಗಳನ್ನ ಈ ವ್ಯಕ್ತಿ ಅನುಭವಿಸ್ಬೇಕಾಗ್ತದೆ. ಈ ತರ ಎಲ್ಲ ಆಗ್ತಾ ಇದೆ. ಒಂದ್ಸಲಿ ಅವ್ರದ್ದು ಜಾತಕ ನೋಡಿದಾಗ ಕುಂಭರಾಶಿಯವರು ನಾವು ಮನೆ ಕಟ್ಟುನು ಹಿಂಗ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಜಾತಕದಲ್ಲಿ ಶುಕ್ರ ಅಥವಾ ಶನಿ ಕೆಟ್ಟವನೇ ಅಂತ ಅರ್ಥ. ಇಟ್ ಇಸ್ ವೆರಿ ಸಿಂಪಲ್. ನೋಡಿ ಎಷ್ಟು ಸೀಕ್ರೆಟಿವ್ ಇದೆ ಅಂದ್ರೆ, ಈಗ ನಾವ್ ಇವತ್ತು ಹೇಳ್ಕೊಡ್ತಾರಂತ ವಿಚಾರಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅವರೇ ಡಿಸೈಡ್ ಮಾಡ್ಕೋಬಹುದಾ ನಮ್ಗೆ ಯಾವ ಸರಿ ಇದೆ ಯಾವ ಸರಿ ಇಲ್ಲ ಅಂತ. ಆಯ್ತಾ? ಅದಕ್ಕೋಸ್ಕರ ಇವ್ರಿಗೆ ಗುರುದೇಶ ಶುಕ್ರ ದೇಶ ಮತ್ತೆ ಭುಕ್ತಿ, ಬುಧ ದೇಶ ಬುಧ ಭುಕ್ತಿ, ಇವರಿಗೆ ಶನಿ ದೇಶ ಶನಿ ಭುಕ್ತಿ ಇಸ್ ವೆರಿ ಗುಡ್. ಅತ್ಯಂತ ಶುಭ ಫಲವನ್ನ ಇವರಿಗೆ ಕೊಡ್ತದೆ. ಇವರು ಏನ್ ಮಾಡ್ಬೇಕಂದ್ರೆ ಕುಂಭರಾಶಿಯವರು ಪಶ್ಚಿಮ ದಿಕ್ಕು ಅತ್ಯಂತ ಶುಭ, ಆಗ್ನೇಯ ದಿಕ್ಕು ಅತ್ಯಂತ ಶುಭ. ಪಶ್ಚಿಮ ಮತ್ತು ಆಗ್ನೇಯ ಚೆನ್ನಾಗಿರುತ್ತೆ. ಈ ದಿಕ್ಕುಗಳನ್ನ ನೀಟಾಗಿ ಇಟ್ಕೋಬೇಕು ಇವ್ರು ಯಾವಾಗ್ಲೂ. ಆಯ್ತಾ? ಮತ್ತೆ ದಕ್ಷಿಣದ ರಸ್ತೆ ಮತ್ತು ಪಶ್ಚಿಮದ ರಸ್ತೆ ಎರಡು ಕೂಡ ಇವರಿಗೆ ಆಗ್ ಬರುತ್ತೆ. ಅದನ್ನ ತಗೊಂಡು ಇವರು ನಿವೇಶನವನ್ನ ಖರೀದಿ ಮಾಡ್ಕೋಬಹುದು. ಇವ್ರು ಮಾಡ್ಬೇಕಾಗಿರುವಂತದ್ದು ಏನಂದ್ರೆ ಆದಷ್ಟು ವೃದ್ಧರಿಗೆ ಸಹಾಯ ಮಾಡುವಂಥದ್ದು, ಮನೆಯನ್ನ ವೆರಿ ಇಂಪಾರ್ಟೆಂಟ್, ಮನೆಯನ್ನ ನೀಟಾಗಿ ಇಟ್ಕೊಳ್ಳುವಂಥದ್ದು, ನಿವೇಶನ ತಗೊಂಡಾಗ ಆ ನಿವೇಶನಕ್ಕೆ ಒಂದು ಕಾಂಪೌಂಡ್ ಕಟ್ಟುವಂಥದ್ದು, ಏನಾದ್ರು ಅಲ್ಲಿ ಕಳೆ ಎಲ್ಲ ಬೆಳೀತಾ ಇದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಇವ್ರು ಎಷ್ಟು ನೀಟಾಗಿ ಇಟ್ಕೋತಾರೋ ಇವರು ಅಷ್ಟು ಅಭಿವೃದ್ಧಿಯನ್ನ ಇವರು ಕಾಣಬಹುದು. ಜೊತೆಗೆ ಲಕ್ಷ್ಮೀ ವಾಸ, ವಿಶೇಷವಾಗಿ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ಮನೆಯಲ್ಲಿ ಸಂಜೆ ಹೊತ್ತು ತುಪ್ಪದ ಬತ್ತಿಯಿಂದ ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು, ಲಕ್ಷ್ಮಿ ಅಷ್ಟೋತ್ತರವನ್ನು ಓದುವಂಥದ್ದು, ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು, ವರ್ಷಕ್ಕೊಂದ್ಸರಿ 2 ದಿನನಾದ್ರೂ ಕುಲದೇವರು ಮನೆ ಹೆಣ್ಣು ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು, ಮನೆಯಲ್ಲಿ ಒಂದು ಲಕ್ಷ್ಮಿ ಯಂತ್ರವನ್ನ ಸ್ಥಾಪನೆ ಮಾಡುವಂಥದ್ದು. ಇದನ್ನ ಮಾಡೋದ್ರಿಂದ ಇವ್ರಿಗೆ ಗೃಹ ಯೋಗ, ಗೃಹ ಸೌಖ್ಯ ಎಲ್ಲವೂ ಕೂಡ ಬೇಗ ಆಗ್ಬರುತ್ತೆ ಮತ್ತು ಅನುಕೂಲ ಆಗುತ್ತೆ. ಗುರುಜಿ, ರಾಶಿಯವರು ಯಾವ ರೀತಿ ಭೂಮಿ ಇರುತ್ತೆ ಅವ್ರದ್ದು ಇಲ್ಲ ತಗೊಂತಾರೆ ನೋಡಿ, ಇದು ಇವ್ರ ವಂಶಸ್ಥರಿರುವಂತ ಜಾಗದಲ್ಲಿ ಎಲ್ಲೋ ಅಕ್ಕಪಕ್ಕದಲ್ಲಿ ಹೆಣ್ಣು ದೇವರ ಸಾನ್ನಿಧ್ಯ ಇರ್ತದೆ. ಪ್ಲಸ್ ಎರಡನೇದಾಗಿ ಫಲವತ್ತಾದಂತಹ ಜಮೀನು, ವೈಭೋಗಯುಕ್ತವಾದಂತಹ ಜಮೀನು ಇರುವಂತಹ ಯೋಗಗಳು ಇವ್ರಿಗೆ ಕೂಡ್ ಬರುತ್ತೆ. ಅದರಿಂದ ಅಕಸ್ಮಾತ್ ನೋಡಿ, ಈ ಶನಿ ಮತ್ತು ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಅಗ್ನಿ ದಿಕ್ಕು, ಪಶ್ಚಿಮ ದಿಕ್ಕನ್ನ ದೋಷ ಮಾಡ್ಕೊಬಿಡ್ತಾರೆ ಇವರು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಜಾತಕದಲ್ಲಿ ಇರುತ್ತೆ. ಬಟ್ ಎಲ್ಲಾ ಸರಿ ಗುರುಗಳೇ 100% ನಾವೆಲ್ಲ ನೋಡ್ಕ ಕಟ್ತೋ ಗುರುಗಳೇ, ಅಯ್ಯಯ್ಯೋ ಇದೊಂದು ಹಿಂಗಾಗೋಯ್ತು. ಏನಕ್ಕೆ ಅಂದ್ರೆ ಇವ್ರ ಜಾತಕದಲ್ಲಿ ಆ ತರ ಇರುತ್ತೆ. ಅದಕ್ಕೋಸ್ಕರ ಆ ತರ ಸಮಸ್ಯೆಗಳನ್ನ ಅವರು ಅನುಭವಿಸುವಂತ ಸಾಧ್ಯತೆಗಳು. ನಮ್ ಮನೆ ನಾವ್ ಹೇಗ್ ಕಟ್ಟಿರ್ತೀವಿ ಅಂದ್ರೆ ನಮ್ ಜಾತಕದಲ್ಲೂ ಯಾವ ರೀತಿ ಇರುತ್ತೆ. ಕರ್ಮ ಕರ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನ. ಅದಕ್ಕೆ ಜಾತಕಗಳನ್ನೆಲ್ಲ ತೋರಿಸ್ಕೊಳ್ಳಿ ಅಂತ ಹೇಳ್ತಾ, ಯಾವ ವಯಸ್ಸಲ್ಲಿ ನೀವು ಗೃಹ ನಿರ್ಮಾಣ ಮತ್ತು ನಿವೇಶನ ಖರೀದಿ ಮಾಡಬೇಕು, ಈ ಮನೆಯಿಂದ ಲಾಭಗಳು ಯಾವಾಗ ಆಗುತ್ತೆ, ಮತ್ತು ಯಾವ ಗ್ರಹ ಚೆನ್ನಾಗಿದ್ರೆ ನೀವು ಇದ್ರಲ್ಲಿ ಅನುಕೂಲ ಪಡ್ಕೋತೀರಾ ಅಥವಾ ಅನಾನುಕೂಲ ಆಗುತ್ತೆ, ಯಾವ ದಶಾಭುಕ್ತಿ ನಿಮಗೆ ಸಪೋರ್ಟ್ ಮಾಡುತ್ತೆ, ಎಲ್ಲ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದೆ ಅಂದರೆ ಖಂಡಿತವಾಗಿಯೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ವಾಸ್ತು ವಿಚಾರಗಳ ಬಗ್ಗೆ ನೀವು ತೋರಿಸ್ಬೇಕು, ತಿಳ್ಕೊಬೇಕು, ಜಾತಕ ತೋರಿಸ್ಬೇಕು ಅಂದರೆ ಖಂಡಿತ ನಮ್ಮನ್ನು ಭೇಟಿ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.